ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ ಬೈದನಮನೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ, SIRನಲ್ಲಿನ ನ್ಯೂನ್ಯತೆಗಳನ್ನು ಸರಿಪಡಿಸುತ್ತಂತಲ್ರಿ ರಾಜ್ಯ ಸರ್ಕಾರ? ಎಸ್ ಅಜಿತ್, SIR ರಾಜ್ಯದಲ್ಲಿ ಆರಂಭ ಮಾಡಿದಾಗ ಸಹಜವಾಗಿ ಯಾವ ರೀತಿಯಾಗಿರ್ತಕ್ಕಂಥ ಪೂರಕ ದಾಖಲೆಗಳನ್ನು ಕೊಡಬೇಕು ಅಂತಕ್ಕಂಥ ಚರ್ಚೆಗಳಿತ್ತು. ಆದರೆ SIR ಮೊದಲು ಯಾರು ವಿರೋಧ ಮಾಡ್ತಾ ಇದ್ದಂಥ ಕಾಂಗ್ರೆಸ್ ಏನಿತ್ತು, ಈಗ ಅದನ್ನು ಪರವಾಗಿರ್ತಕ್ಕಂಥ ಬ್ಯಾಟಿಂಗನ್ನು ಮಾಡ್ತಾ ಇದೆ. ಅಂದರೆ SIR ಬಳಕೆ ಮಾಡಿಕೊಂಡು ತಮ್ಮ ವೋಟ್ ಮತದಾರರು ಯಾರಿದ್ದಾರೋ ಅವ್ರನ್ನ ತಮ್ಮಲ್ಲೇ ಉಳಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಅವ್ರು ಮುಂದಾಗಿದ್ದಾರೆ. ಆ ಕಾರಣಕ್ಕಾಗಿ ಅದಕ್ಕೆ ಬೇಕಾಗದ ಎಲ್ಲ ಹೆಜ್ಜೆಗಳನ್ನು ಕೂಡ ಇಡ್ತಾ ಇದ್ದಾರೆ. ಅದು ಕೂಡ ತಪ್ಪಾಗಲಾರ್ದು. ಈಗ ಗಟ್ಟಿ ಧ್ವನಿಯಲ್ಲಿ SIRನಲ್ಲಿರ್ತಕ್ಕಂಥ ಲೋಪಗಳನ್ನು ಬಹಿರಂಗವಾಗಿ ಹೇಳುವಂಥ ಪ್ರಯತ್ನವನ್ನು BJP ನಾಯಕರು ಮಾಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ಇವತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅವರು ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ರಾಜ್ಯ ಸರ್ಕಾರ ಶಾಶ್ವತವಾಗಿರ್ತಕ್ಕಂಥ ನಿವಾಸ ಪತ್ರವನ್ನು ಕೊಡೋದಕ್ಕೆ ತೀವ್ರವಾಗಿರ್ತಕ್ಕಂಥ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಕೇಂದ್ರ ಗೃಹ ಸಚಿವರಿಗೆ ಪತ್ರವನ್ನು ಕೂಡ ಬರೆದು ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಯಾವುದೇ ಕಾರಣಕ್ಕೆ ಇದಕ್ಕೆ ಅವಕಾಶ ಕೊಡದ ಹಾಗೆ ರಾಜ್ಯ ಸರ್ಕಾರ ನಿರ್ದೇಶನ ಕೊಡಬೇಕು ಅಂತೇಳಿ ಇವರು ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಅಂದರೆ ಈಗ SIR ನಡೀತಿರುವ ಸಂದರ್ಭದಲ್ಲಿ ಒಂದು ಸ್ಪಷ್ಟವಾಗಿರ್ತಕ್ಕ ದಾಖಲೆ ಅಂದರೂ ಕೂಡ ಈ ದಾಖಲೆಯಾಗಿ ಇದನ್ನು PCR ಬಳಕೆ ಮಾಡ್ಕೊಳ್ಳಲಾಗ್ತದೆ, PRCಯನ್ನು ಬಳಕೆ ಮಾಡಲಾಗ್ತದೆ. ಯಾಕೆಂತಂದರೆ ಈ SIRನಲ್ಲಿ ನಂಬಬಹುದಾಗಿರ್ತಕ್ಕಂಥ ಕನ್ಸಿಡರ್ ಮಾಡಬಹುದಾಗಿರ್ತಕ್ಕಂಥ ದಾಖಲೆಗಳಲ್ಲಿ ಇದು ಕೂಡ ಒಂದು. ಹಾಗಾಗಿ ಇದನ್ನು ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಲಿಕ್ಕೆ ಹೊರಟಿದೆ. ಈಗ ಸಹಜವಾಗಿ 2002ರಲ್ಲಿ ಯಾರು ವೋಟ್ ಹಾಕಿಲ್ವೋ, ಉದಾಹರಣೆಗೆ ಈಗ 37-36 ವರ್ಷ ಆಗಿರ್ತಕ್ಕಂಥವ್ರು 2002ರಲ್ಲಿ ವೋಟ್ ಹಾಕಿರಲ್ಲ ಅವರು. ಹಾಗಾಗಿ ಅವರ ದೃಷ್ಟಿಯಲ್ಲಿ ಇಟ್ಟುಕೊಂಡು ಅವರಿಗೆ ಒಂದು ಸೂಕ್ತವಾಗಿರ್ತಕ್ಕಂಥ ದಾಖಲೆಯನ್ನು ಹೊಂದಿಸುವ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಈ ದಾಖಲೆಯನ್ನು ಸಬ್ಮಿಟ್ ಮಾಡೋದ್ರ ಮೂಲಕ ಮತದಾರರು ಯಾವುದೇ ಕಾರಣಕ್ಕೂ ಡಿಲೀಟ್ ಆಗದ ಹಾಗೆ ಅವ್ರನ್ನ ನೋಡ್ಕೊಳ್ತಕ್ಕ ಒಂದು ಪ್ರಯತ್ನ ಮಾಡಲಿಕ್ಕೆ ಸರ್ಕಾರ ಹೊರಟಿದೆ. ಇದು ಈಗ ರೆವಿನ್ಯೂ ಇನ್ಸ್ಪೆಕ್ಟರ್ ಇದನ್ನು ಕೊಡಬಹುದು ಅನ್ನೋದಾದ್ರೆ, ಮೊಟ್ಟ ಮೊದಲನೆಯದ್ದಾಗಿ ಒಬ್ಬ ವ್ಯಕ್ತಿ 10 ವರ್ಷದಿಂದ ಕರ್ನಾಟಕದಲ್ಲೇ ವಾಸ ಮಾಡ್ತಿದ್ದಾನೆ ಅನ್ನೋದನ್ನ ರೆವಿನ್ಯೂ ಇನ್ಸ್ಪೆಕ್ಟರ್ ಹೆಂಗೆ ಖಚಿತಪಡಿಸಿಕೊಳ್ತಾರೆ? ಈಗ ಸಹಜವಾಗಿ ಈ ಒಂದು PRCಯನ್ನು ಕೇಳುವ ಸಂದರ್ಭ, ಅಂದರೆ ನಾವು ಅರ್ಜಿ ಹಾಕುವ ಸಂದರ್ಭದಲ್ಲಿ ಅರ್ಜಿದಾರರಿಗೆ ಕೆಲವೊಂದು ಕ್ರೈಟೀರಿಯಾಗಳನ್ನು ಕೊಟ್ಟಿದ್ದಾರೆ. 8 ಕ್ರೈಟೀರಿಯಾಗಳನ್ನು ಕೊಡಲಾಗಿದೆ. ಆ 8 ಕ್ರೈಟೀರಿಯಾಗಳು ಯಾವುದಾದ್ರೂ ಒಂದನ್ನು ಸಬ್ಮಿಟ್ ಮಾಡಿದ್ರೂ ಕೂಡ RI ಮತ್ತು RI ದರ್ಜೆಯ ಅಧಿಕಾರಿಗಳಿಗೆ ಈ ಒಂದು ಜವಾಬ್ದಾರಿ ಕೊಡಲಾಗಿದೆ. ಅವರು ಅದನ್ನು ಕೊಡ್ತಾರೆ. ಈ ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಹೋಬಳಿ ಮಟ್ಟದಲ್ಲಿ ಕೆಲಸವನ್ನು ನಿರ್ವಹಿಸ್ತಾರೆ ಮತ್ತು ಬೆಂಗಳೂರಿನಲ್ಲಿ ಬೇರೆ ಬೇರೆ ಅದೇ ತಸ್ತಮಾನ ಆಗಿರ್ತಕ್ಕಂಥ ಅಧಿಕಾರಿಗಳಿಗೆ ಈ ಜವಾಬ್ದಾರಿಯನ್ನು ಕೊಡಲಾಗಿದೆ. ಅವರು ಅದನ್ನು ಕೊಡ್ತಾರೆ. ಈ 8 ದಾಖಲೆಗಳಿದೆ. ಉದಾಹರಣೆಗೆ ಕರ್ನಾಟಕದಲ್ಲಿ ಜನನ ಆಗಿರಬೇಕು, ಇಲ್ಲಿ ಓದ್ಕೊಂಡಿರಬೇಕು, ಇಲ್ಲಿ ಆಸ್ತಿ ಇರಬೇಕು, ಸರ್ಕಾರಿ ಸೇವೆಯನ್ನು ಸಲ್ಲಿಸಿರಬೇಕು, ಅಥವಾ ನಮ್ಮ ಪೋಷಕರು ಇಲ್ಲವೇ ನಮ್ಮ ಸಂಗಾತಿಗಳು ಇಲ್ಲಿ 10 ವರ್ಷ ಇಲ್ಲಿ ವಾಸ ಇರಬೇಕು. ಈ ರೀತಿಯಾಗಿರ್ತಕ್ಕಂಥ 8 ಕ್ರೈಟೀರಿಯಾಗಳು, ಅಂದರೆ 8 ಅವಕಾಶಗಳನ್ನು ಕೊಡಲಾಗಿದೆ. ಆ ಅವಕಾಶಗಳು ಒಂದನ್ನು ನಾವು ದಾಖಲೆಗಳನ್ನು ಕೊಟ್ಟಿದ್ದೇ ಆದರೆ RI ಅದನ್ನು ದೃಢೀಕರಣ ಮಾಡಿ ಪತ್ರವನ್ನು ಕೊಡ್ತಾರೆ. ಸೊ ಹಾಗಾಗಿ ಮಾಹಿತಿಗಳನ್ನು ಕೊಟ್ಟಿದ್ದೆ ಆದರೆ ಸಹಜವಾಗಿ ಪ್ರಶ್ನೆ ಮೂಡುತ್ತೆ. ಒಂದೊಮ್ಮೆ ನನಗೆ 10 ವರ್ಷ ನಾನು ಇಲ್ಲೇ ಇದ್ದೇನೆ ಅಂತ ಯಾವುದೇ ರೀತಿಯ ದಾಖಲೆಗಳು ಕೊಡ್ತೇವೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಅದನ್ನು ಅವರು ಪರಿಶೀಲಿಸಬೇಕಾಗುತ್ತೆ. ಅವ್ರಿಗಿರ್ತಕ್ಕಂಥ ವ್ಯವಸ್ಥೆ ಒಳಗಡೆ ಅದನ್ನು ಸೂಕ್ತವಾಗಿರ್ತಕ್ಕಂಥ ರೀತಿಯಲ್ಲಿ ಪರಿಶೀಲನೆ ಮಾಡಿ ಅವರು ಅದನ್ನು ಕೊಡಬೇಕು ಅಂತಕ್ಕಂಥ ಇರುವಂಥದ್ದು. ಯಾರೋ ಒಬ್ಬ 10 ವರ್ಷದಿಂದ ಕರ್ನಾಟಕದಲ್ಲಿದ್ದಾನೆ, 11 ವರ್ಷದಿಂದ ಕರ್ನಾಟಕದಲ್ಲಿದ್ದಾನೆ, ಆತ ಎಲ್ಲೋ ಒಂದು ಬಾಡಿಗೆ ಮನೆಯಲ್ಲಿದ್ದಾನೆ, ರೆಂಟಲ್ ಅಗ್ರಿಮೆಂಟ್ ಪ್ರೊಡ್ಯೂಸ್ ಮಾಡ್ದ ಅಂತ ಇಟ್ಕೊಳ್ಳಿ. ಅದರ ಆಧಾರದ ಮೇಲೆ PRCಯನ್ನು ರೆವಿನ್ಯೂ ಇನ್ಸ್ಪೆಕ್ಟರ್ ಕೊಟ್ಟರು. 12 ವರ್ಷದ ಹಿಂದೆ ಆ ವ್ಯಕ್ತಿ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ವಲಸೆ ಬಂದಿಲ್ಲ ಅನ್ನೋದಕ್ಕೆ ಏನು ಸಾಕ್ಷಿ? ಯಾಕೆಂದ್ರೆ ಆತನ ಹತ್ರ ಬೇರೆ ಏನೂ ದಾಖಲೆಗಳಿಲ್ಲ. ಭಾರತದಲ್ಲಿ ಹುಟ್ಟಿದ್ದಕ್ಕೆ, ಇಲ್ಲಿ ಬೆಳೆದಿದ್ದಕ್ಕೆ, ಇಲ್ಲಿ ಶಿಕ್ಷಣ ಪಡೆದಿದ್ದಕ್ಕೆ ಏನೂ ದಾಖಲೆ ಇಲ್ಲ. ಆತ 10 ವರ್ಷದಿಂದ ಕರ್ನಾಟಕದಲ್ಲಿ ಇದ್ದೀನಿ ಅನ್ನೋ ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡ್ತಾನೆ. ಸಹಜವಾಗಿ ಈ ಪ್ರಶ್ನೆಗಳು ಮೂಡುತ್ತೆ. ಯಾಕೆಂತಂದರೆ 10 ವರ್ಷ ಇಲ್ಲಿದ್ದ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಬೇಕಾಗುತ್ತೆ. ಆ ಕಾರಣಕ್ಕೆ ಅದನ್ನು ಹೇಗೆ ಪರಿಶೀಲಿಸ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. RI ದರ್ಜೆಯವರಿಗೆ ಕೊಟ್ಟಿದ್ದಾರೆ. RI ಅದನ್ನು ಅರ್ಜಿ ಹಾಕಿದ ತಕ್ಷಣ ಅದನ್ನು ಪರಿಶೀಲನೆ ಮಾಡಿ ಕೊಡ್ತಾರೆ. ಅದನ್ನು ಮೇಲ್ಮನವಿ ಮಾಡಲಿಕ್ಕೆ ಅವಕಾಶವನ್ನು ಕೂಡ ಕೊಡಲಾಗಿದೆ. ಅದು ಇಲ್ಲಿರ್ತಕ್ಕಂಥ ಪ್ರಶ್ನೆ ದುರುಪಯೋಗ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿದೆ ಅಂತಕ್ಕಂಥದ್ದು. ಯಾವುದೋ ಬೇರೆ ರಾಜ್ಯದಿಂದ ಬಂದಿರತಕ್ಕಂಥ ವ್ಯಕ್ತಿ ಇಲ್ಲಿ ಕರ್ನಾಟಕದಲ್ಲಿ 10 ವರ್ಷಗಳು ಇದ್ದಾನೆ ಅಂತಕ್ಕಂಥ ದಾಖಲೆಗಳನ್ನು ಕೊಡುವಂಥ ಪ್ರಯತ್ನ ಮಾಡ್ತಾರೆ. ಆ ದಾಖಲೆಗಳು ಕಳೆದ ಹಲವು ವರ್ಷಗಳಿಂದ ಬೇರೆ ಬೇರೆ ಸ್ವರೂಪದಲ್ಲಿ ಈಗಾಗಲೇ ಆ ರೀತಿಯಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಿಕ್ಕಾಗಿದೆ. ಬರ್ತ್ ಸರ್ಟಿಫಿಕೇಟ್ ಇರ್ಬೋದು, ಆಧಾರ್ ಇರ್ಬೋದು, ವೋಟರ್ ID ಇರ್ಬೋದು, ಸರ್ಕಾರದ ಸವಲತ್ತುಗಳನ್ನು ಪಡ್ಕೊಂಡಿರ್ತಕ್ಕಂಥ ಹಕ್ಕು ಪತ್ರಗಳು ಇವೆಲ್ಲವೂ ಕೂಡ ಆಲ್ರೆಡಿ ಸಿಕ್ಬಿಟ್ಟಿದ್ದಾವೆ. ಸೊ ಅದನ್ನು ಪ್ರೊಡ್ಯೂಸ್ ಮಾಡ್ತಾರೆ ಅವರು.
ಹಾಗಾಗಿ ಅವರಿಗೆ ಇದು ಅವಕಾಶ ಆಗುತ್ತೆ. ಈಗ ಇಲ್ಲಿರ್ತಕ್ಕಂಥ ಪ್ರಶ್ನೆ ಅಂತಂದರೆ ಬಾಂಗ್ಲಾದೇಶ ಅದು ಇನ್ನಿತರ ಬೇರೆ ಕಡೆಯಿಂದ ಬಂದಿರತಕ್ಕಂಥ ವ್ಯಕ್ತಿಗಳು ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರು ಈಗಾಗಲೇ ಆಧಾರವನ್ನು ಪಡ್ಕೊಂಡಿದ್ದಾರೆ, ವೋಟರ್ ಐಡಿಗಳನ್ನು ಪಡ್ಕೊಂಡಿದ್ದಾರೆ ಅಂತಕ್ಕಂಥ ಆರೋಪ ಇರ್ತಕ್ಕಂಥ ಅವರಿಗೆ ಅನುಕೂಲ ಆಗುತ್ತೆ. ಅವರು ಈ SIR ಅಲ್ಲಿ ಬರೋದಿಲ್ಲ ಅಂತಕ್ಕಂಥ ಒಂದು ಚರ್ಚೆಗಳಿರುವಂಥದ್ದು. ಅವರು ಡಿಲೀಟ್ ಆಗ್ತಕ್ಕಂಥ ಸಾಧ್ಯತೆಗಳಿತ್ತು. ಅವ್ರನ್ನ ರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ಒಂದು ಪೂರಕವಾದ ಪ್ರಯತ್ನವನ್ನು ಸರ್ಕಾರ ಮಾಡಿದೆ ಅಂತಕ್ಕಂಥ ಸಹಜವಾಗಿರ್ತಕ್ಕಂಥ ಅನುಮಾನ ಇರುವಂಥದ್ದು. ನೀವು ಹೇಳಿದಾಗ ಈಗಾಗಲೇ 10 ವರ್ಷ ಅಥವಾ 11 ವರ್ಷದಿಂದ ಇಲ್ಲಿದ್ದ ಅನ್ನೋ ಬಗ್ಗೆ ಅವರು ಕೊಡ್ತಕ್ಕಂಥ ದಾಖಲೆಗಳನ್ನ ಪರಿಶೀಲನೆ ಮಾಡಲಿಕ್ಕೆ ಆರ್ಐಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಮಾರ್ಗಸೂಚಿ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸರ್ಕಾರ ಸ್ಪಷ್ಟಪಡಿಸಿಲ್ಲ. ಸರ್ಕಾರ ಹೊರಡಿಸಿರ್ತಕ್ಕಂಥ ಮಾರ್ಗಸೂಚಿ ಏನು ಮಾನದಂಡಗಳಿದ್ದಾವೆ, 8 ಅರ್ಜಿ ಹಾಕಲಿಕ್ಕೆ 8 ಮಾನದಂಡಗಳನ್ನು ಮಾತ್ರ ಕೊಡಲಾಗಿದೆ. ಅದರಲ್ಲಿ ಒಂದನ್ನು ಕೊಟ್ಟರು ಕೂಡ ಅವರಿಗೆ ಅವರು ಅರ್ಜಿಯನ್ನು ಸ್ವೀಕಾರ ಮಾಡಿ ಪತ್ರವನ್ನು ಪ್ರಮಾಣ ಪತ್ರವನ್ನು ಕೊಡಬೇಕಾಗತ್ತೆ. ಒಂದೊಮ್ಮೆನಾದರೂ ಕೊಟ್ಟಿರ್ತಕ್ಕಂಥ ಪ್ರಮಾಣ ಪತ್ರ ಸರಿ ಇಲ್ಲ ಅಂತಕ್ಕಂಥದ್ದು ಮನವರಿಕೆ ಆದರೆ ಅದನ್ನು ಕ್ವಶನ್ ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳ ನೇತೃತ್ವದ ಅಥವಾ ಜಿಲ್ಲಾಧಿಕಾರಿ ತಸ್ತಮಾನ ಇರತಕ್ಕಂಥ ಹುದ್ದೆಯಲ್ಲಿರುವಂಥ ಅಧಿಕಾರಿಗಳಿಗೆ ಜವಾಬ್ದಾರಿಯನ್ನು ಕೊಡಲಾಗಿದೆ. ಅಲ್ಲಿ ನೀವು ಚಾಲೆಂಜ್ ಮಾಡಬೇಕಾಗತ್ತೆ. ಆವಾಗ ಅದು ರದ್ದಾಗ್ತಕ್ಕಂಥದ್ದು ಅಥವಾ ಸರಿ ಇದೆಯೋ ಅದೆಲ್ಲವೂ ಕೂಡ ಅಲ್ಲಿ ಸಹಜವಾಗಿ ತೀರ್ಮಾನಕ್ಕೆ ಬರಲಾಗುತ್ತೆ. ಅದು ಇಲ್ಲಿರ್ತಕ್ಕಂಥ ಪ್ರಶ್ನೆ ಅಂದರೆ ಈಗಾಗಲೇ ಆಧಾರ್ ಪಡ್ಕೊಂಡಿರ್ತಕ್ಕಂಥ ವೋಟರ್ ID ಪಡ್ಕೊಂಡಿರ್ತಕ್ಕಂಥ ಸರ್ಕಾರದ ಹಕ್ಕುಪತ್ರಗಳನ್ನು ಬೇರೆ ಬೇರೆ ಸ್ವರೂಪದ ಹಕ್ಕುಪತ್ರಗಳನ್ನು ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗೆ ಇದರಿಂದ ಲಾಭ ಆಗುತ್ತೆ. ಆದರೆ ಸಂಸ್ಥೆಗಳು ಹಾಗೇ ಉಳ್ಕೊಂಡಿದ್ದಾವೆ. ಯಾವುದೋ ಬೇರೆ ರಾಜ್ಯದಿಂದ ಬಂದಿರತಕ್ಕಂಥ ಬೇರೆ ದೇಶದಿಂದ ಬಂದಿರತಕ್ಕಂಥ ವ್ಯಕ್ತಿಗಳು ಈಗಾಗಲೇ ಪಡ್ಕೊಂಡಿರ್ತಕ್ಕಂಥ ಪ್ರಮಾಣ ಪತ್ರದ ಆಧಾರದ ಮೇಲೆ ಈ ಒಂದು ಪ್ರಮಾಣ ಪತ್ರ ಪಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಅಂತಕ್ಕಂಥ ಅನುಮಾನ ಇರುತ್ತೆ. ಇದು ನಿಜವಾಗ್ಲೂ ಕೂಡ ದೇಶದ ಭದ್ರತೆಗೆ ಧಕ್ಕೆ ಆಗುತ್ತೆ ಅಂತಕ್ಕಂಥ ಮೂಲಭೂತವಾಗಿರುವಂಥ ಪ್ರಶ್ನೆಯನ್ನು ಈಗ ವಿರೋಧ ಪಕ್ಷವಾಗಿರ್ತಕ್ಕಂಥ BJP ಎತ್ತಿರ್ತಕ್ಕಂಥದ್ದು. ಅಜಿತ್, ಗೃಹ ಸಚಿವರು ಹೇಳಿದ್ರು SIRನ ನ್ಯೂನ್ಯತೆಗಳನ್ನು ಸರಿಪಡಿಸಬೇಕಲ್ವಾ ಅಂತ ಕೇಳಿದ್ರು ಅವರು. ನಾಳೆ ಈ PRC ವಿಷಯವನ್ನು ಇಟ್ಕೊಂಡು ಯಾರು ಸುಪ್ರೀಂ ಕೋರ್ಟಿಗೆ ಹೋದರೆ ರಾಜ್ಯ ಸರ್ಕಾರದ ವಾದ ಇದೇ ಆಗಿರುತ್ತಾ? ನ್ಯೂನ್ಯತೆಗಳಿದ್ದಾವೆ SIRನಲ್ಲಿ, ಅದನ್ನು ರಾಜ್ಯ ಸರ್ಕಾರ ಸರಿ ಮಾಡ್ತಾ ಇದೆ ಅಂತಲೇ ವಾದ ಆಗಿರುತ್ತಾ? ಸಾಧ್ಯನೇ ಇಲ್ಲ. ಯಾಕಂದರೆ ಸುಪ್ರೀಂ ಕೋರ್ಟ್ ಈ ವಿಚಾರದಲ್ಲಿ ಒಂದು ಸ್ಪಷ್ಟವಾಗಿರೋ ಸೂಚನೆ ಕೊಡುತ್ತೆ. ಯಾಕಂದರೆ ಸರ್ಕಾರ ರಾಜಕೀಯವಾಗಿ ಕೊಡ್ತಕ್ಕಂಥ ಹೇಳಿಕೆಯನ್ನು ಇದು ಸರ್ಕಾರದ ವಾದವಾಗಿ ಅಥವಾ ಸರ್ಕಾರದ ಒಂದು ಸ್ಪಷ್ಟನೆಯಾಗಿ ಪರಿಗಣಿಸೋ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಇದು ಪ್ರಿಯಾಂಕಾ ಖರ್ಗೆ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಸ್ಪಷ್ಟವಾಗಿ ಇದು ರಾಜಕೀಯವಾಗಿರುವಂಥ ಹೇಳಿಕೆ. ಅವರಿಗೆ ಮೂಲಭೂತವಾಗಿ SIR ಬಗ್ಗೆನೇ ವಿರೋಧಾತ್ಮಕವಾಗಿ ನಿಲುವುಗಳಿರುವಂಥ ಹಿನ್ನೆಲೆಯಲ್ಲಿ ಅವರು SIRನ ನಾವು ನಡೆಸ್ತಾ ಇರ್ತಕ್ಕಂಥ ರೀತಿ ಸರಿ ಅಂತಕ್ಕ ಡಿಫೆಂಡ್ ಮಾಡುವ ರೀತಿಯಲ್ಲಿ ಅವರು ರಾಜಕೀಯವಾದಂಥ ಹೇಳಿಕೆ ಕೊಟ್ಟಿದ್ದಾರೆ. ಇದು ಸರ್ಕಾರದ ವಾದ ಆಗಲಿ ಸಾಧ್ಯನೇ ಆಗೋದಿಲ್ಲ. ಸುಪ್ರೀಂ ಕೋರ್ಟ್ ಬಳಿಗೆ ಹೋದಾಗ ವಿಚಾರಣೆ ಸಂದರ್ಭದಲ್ಲಿ ಸರ್ಕಾರ ತಾವು ಕೊಟ್ಟಿರ್ತಕ್ಕಂಥ ಪ್ರಮಾಣ ಪತ್ರವನ್ನು ಹೇಗೆ ಡಿಪೆಂಡ್ ಮಾಡ್ಕೊಳ್ತಿರೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಸರ್ಕಾರ ಕೊಟ್ಟಿರ್ತಕ್ಕಂಥ ಮಾನದಂಡಗಳಿದ್ದಾವೆ, ಆ ಮಾನದಂಡಗಳನ್ನು ಫಾಲೋ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಪ್ರಮಾಣ ಪತ್ರ ಕೊಟ್ಟಿದ್ದೇವೆ ಅಂತೇಳಿ ಸರ್ಕಾರ ಹೇಳಿದ್ರೂ ಕೂಡ ಇದು ಸಹಜವಾಗಿ ಆಕ್ಷೇಪಕ್ಕೆ ಕಾರಣವಾಗ್ತಾ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಹೀಗಾದಾಗ ಈಗಾಗಲೇ ಪೂರ್ಣಗೊಂಡಿರ್ತದೆ ಅಂದರೆ ಆ ವಿಚಾರಣೆ ಸಂದರ್ಭದಲ್ಲಿ ಈ SIR ಪ್ರಕ್ರಿಯೆ ಎಲ್ಲ ಪೂರ್ಣಗೊಂಡಿರ್ತದೆ. SIRನಲ್ಲಿ ಈಗಾಗಲೇ ಈ ಪ್ರಮಾಣ ಪತ್ರದ ಆಧಾರದ ಮೇಲೆ ಅವರನ್ನು ಮತದಾರ ಪಟ್ಟಿಯಲ್ಲಿ ಸೇರಿಸಾಗಿರ್ತದೆ. ಹಾಗಾಗಿ ಆಗ ಸುಪ್ರೀಂ ಕೋರ್ಟ್ ವಿಚಾರಣೆ ಸಂದರ್ಭದಲ್ಲಿ ಯಾವ ನಿರ್ದೇಶನ ಕೊಡುತ್ತೆ ಅದು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಆಗಿರುತ್ತೆ. ಅಜಿತ್, ಎಸ್, ಥ್ಯಾಂಕ್ ಯು ಆನಂದ್ ನಿಮ್ಮ ಎಲ್ಲ ಮಾಹಿತಿಗೆ. ಮಸೀದಿಗಳ ಮುಂದೆ ಫಾರ್ಮ್ ತುಂಬಿದವರ ವೋಟರ್ ID ಕ್ಯಾನ್ಸಲ್. ಚುನಾವಣಾ ಆಯೋಗಕ್ಕೆ ಎಲ್ಲ ಮಾಹಿತಿ ಇದೆ. ರಾಜ್ಯದಲ್ಲಿ SIR ಅಕ್ರಮ ಆಗ್ತಾ ಇದೆ ಅಂತ ಶೋಭಾ ಕರಂದ್ಲಾಜೆ ಅವರು ಹೇಳಿದ್ದಾರೆ. ಕ್ಯಾನ್ಸಲ್ ಮಾಡಬೇಕು ಅನ್ನೋದು ಇವರ ಬೇಡಿಕೆ ಇರಬೇಕು. ಕಾಂಗ್ರೆಸ್ನವರು ಅಕ್ರಮ ಬಾಂಗ್ಲಾ ವಲಸಿಗರ ರಕ್ಷಣೆ ಮಾಡ್ತಾ ಇದ್ದಾರೆ. ಬಾಂಗ್ಲಾದೇಶದವರು ಕಾಂಗ್ರೆಸ್ ಬಂಧುಗಳು. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರ ಆರೋಪ ಇದೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಹೇಳಿದ್ರು, ಮುಖ್ಯಮಂತ್ರಿಗಳು ರಾಜ್ಯ ಪ್ರವಾಸ ಮಾಡ್ತಾ ಇರೋದೇ SIRನ ದುರುಪಯೋಗ ಮಾಡಿಕೊಳ್ಳೋದಕ್ಕೆ ಅಂತ. ಮೊನ್ನೆ SIR ನಡೆದಂತ ಅಕ್ರಮವನ್ನು ನೋಡಿದ ಮೇಲೆ ನಮ್ಗೆ ಅನಿಸಿದೆ ಇವರು ಇದನ್ನ ದುರುಪಯೋಗ ಮಾಡ್ತಾರೆ. ಇವರು ಮತ್ತೆ ಮಸೀದಿಗಳಲ್ಲಿ ಮತ್ತೆ ಮದ್ರಸೆಗಳಲ್ಲಿ ಕೂತ್ಕೊಂಡು ಒಂದು ಸಮುದಾಯದವರನ್ನ ವೋಟರ್ ಲಿಸ್ಟ್ ಅಲ್ಲಿ ಇನ್ಕ್ಲೂಡ್ ಮಾಡಕ್ಕೆ ಷಡ್ಯಂತ್ರ ಮಾಡ್ತಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಿಗಳಿಗೆ ದಬಾವ್ ಹಾಕಿ ಅವರಿಗೆ ಒತ್ತಡ ಮಾಡಿ ಅವರಿಗೆ ಹೆದರಿಸಿ ಈ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿಸ್ತಿದೆ. ಯಾಕಂದ್ರೆ ಅವ್ರಿಗೆ ಬೇಕಲ್ಲ ಅವರ ಬಂಧುಗಳು. ಆದ್ರೆ ಬಾಂಗ್ಲಾದಿಂದ ಬಂದವರು ಕೂಡ ಇವರಿಗೆ ಬಂಧುಗಳಾಗಿದ್ದಾರೆ. ಈಗ
ಕರ್ನಾಟಕ ಸರ್ಕಾರದ ಆದೇಶವನ್ನೇ ಹೇಳ್ತಾ ಇರೋದು. ನೀವು ನಿಮ್ಮ ಕಾಂಗ್ರೆಸ್ಸಿನ ಮೂಗಿನ ನೇರಕ್ಕೆ ಇದು ಮಾಡ್ತಾ ಇದ್ದೀರಿ ಅಂತ ಅವ್ರಿಗೆ ಹೇಳ್ತಿರತಕ್ಕಂಥ ನಮ್ಮದು ಸಹಮತ ಇದೆ. ಯಾಕೆಂದರೆ SIR ಮಾಡ್ತಕ್ಕಂಥದ್ದು, ಇವತ್ತು ಚುನಾವಣಾ ಆಯೋಗ ಕೇಳ್ತಕ್ಕಂಥದ್ದು, ಈ ರೀತಿಯ ಒಂದು ಅನುಮಾನಗಳು, ಗೊಂದಲಗಳು, ಟೆಕ್ನಿಕಲ್ ಪ್ರಾಬ್ಲಮ್ ಏನಿದೆ ಅದನ್ನು ಸರಿಪಡಿಸಬೇಕು ಅಂತಕ್ಕಂಥದ್ದು ಡಿಮ್ಯಾಂಡ್ ಮಾಡಿ. ರಾಜ್ಯದ ಮುಖ್ಯಮಂತ್ರಿಗಳು ಪ್ರವಾಸ ಮಾಡ್ತಾ ಇರೋದೇ, ವಿಭಾಗವಾರ ಮೀಟಿಂಗ್ಗಳು ಮಾಡ್ಕೊಂಡು ಬರ್ತಿರೋದೇ ಪ್ರಮುಖವಾಗಿ ನಮ್ಮ ಅಧಿಕಾರಿಗಳು ನೀವು ಏನು ಮಾಡಬೇಕು ಅಂತ ಸೂಚನೆ ಕೊಡೋದಕ್ಕೆ ಅವರು ಪ್ರವಾಸ ಮಾಡ್ತಾ ಇರೋದು. ಅದು ಒಂದೇ ಮೀಟಿಂಗಲ್ಲಿ ನಡೀತಿರೋದು. ಈ ರೀತಿ ಈ ಒಂದು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದಕ್ಕೆ ಅವರ ಅಧಿಕಾರಿಗಳನ್ನ ಇಟ್ಕೊಂಡು ಹೊರಟಿರ್ತಕ್ಕಂಥದ್ದು, ಇದನ್ನೇ ನಾವು ಅವರ ಮೇಲೆ ಆರೋಪ ಮಾಡ್ತಾ ಇರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.